ಪೇಪರ್ ಮತದಾನ ಬೇಕು ಎಂಬ ಅರ್ಜಿ ವಿಚಾರಣೆ ಸುಪ್ರೀಂ ಕೋರ್ಟ್ ನಲ್ಲಿ ನಡೆದಿದೆ. ಇನ್ನು ಅರ್ಜಿಯನ್ನ ವಜಾಗೊಳಿಸಿ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶವೊಂದನ್ನ ನೀಡಿದೆ. ಕೆಎ ಪೌಲ್ ಸಲ್ಲಿಸಿದಂತಹ ಅರ್ಜಿ ವಿಚಾರಣೆ ಕೋರ್ಟ್ ನಲ್ಲಿ ನಡೆದಿದೆ. ಇನ್ನು ಇಂತಹ ವಿಚಾರಗಳು ಎಲ್ಲಿ ಚರ್ಚೆ ಆಗೋದು ಸರಿಯಲ್ಲ ಅಂತ ಕೋರ್ಟ್ ಹೇಳಿದೆ. ನೀವು ಗೆದ್ದಾಗ ಮಾತ್ರ ಇವಿಎಂ ಬಗ್ಗೆ ಅನುಮಾನ ಬರಲ್ಲ ಯಾಕೆ ಅನ್ನುವಂತಹ ಪ್ರಶ್ನೆಯನ್ನ ಇಟ್ಟಿದೆ. ಗೆದ್ದಾಗ ಇವಿಎಂ ಟ್ಯಾಪರಿಂಗ್ ಮಾಡಲಾಗುವುದಿಲ್ವಾ ಅಂತ ಕೋರ್ಟ್ ಮತ್ತೆ ಪ್ರಶ್ನೆಯನ್ನ ಇಟ್ಟಿದೆ. ಸೋತಾಗ ಮಾತ್ರ ಇವಿಎಂ ಟ್ಯಾಪರಿಂಗ್ ಅಂದ್ರೆ ಹೇಗೆ? ನಿಮ್ಮ ವಾದ ಸರಿನಾ? ಇದನ್ನ ಒಪ್ಪಿಕೊಳ್ಳಲು ಸಾಧ್ಯವೇ ಅಂತ ಕೋರ್ಟ್ ಚಾಟಿ ಬೀಸಿದೆ. ನಾವು ನಿಮ್ಮ ವಾದವನ್ನ ಒಪ್ಪಿಕೊಳ್ಳುವುದಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ನಾವು ನಿಮ್ಮ ಅರ್ಜಿಯನ್ನ ತಿರಸ್ಕರಿಸಿದೆ ಅಂತ ಕೋರ್ಟ್ ಹೇಳಿದೆ ನೋಡಿ. ಅಲ್ಲದೆ ಅರ್ಜಿದಾರ ಪೌಲ್ಗೂ ಎಚ್ಚರಿಕೆಯನ್ನ ನೀಡಿದೆ ಸುಪ್ರೀಂ ಕೋರ್ಟ್. ಜನರಿಗೆ ತಪ್ಪು ಸಂದೇಶ ನೀಡದಂತೆ ಸುಪ್ರೀಂ ಕೋರ್ಟ್ ವಾರ್ನಿಂಗ್ ಅನ್ನ ಕೊಟ್ಟಿದೆ. ಇನ್ನು ಇವಿಎಂ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದಂತಹ ಕಾಂಗ್ರೆಸ್ಗೆ ಬಿಸಿಯನ್ನ ಮುಟ್ಟಿಸಿದೆ. ಇನ್ನು ಕಾಂಗ್ರೆಸ್ಗೂ ಕೂಡ ಶಾಕ್ ಕೊಟ್ಟಿದೆ ಸುಪ್ರೀಂ ಕೋರ್ಟಿನ ನಿರ್ಧಾರ. ಬ್ಯಾಲೆಟ್ ಪೇಪರ್ ಮತದಾನ ಬೇಕು ಎನ್ನುವ ಅರ್ಜಿಗೆ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದೆ. ಇನ್ನು ಸಲ್ಲಿಸಿರುವಂತಹ ಅರ್ಜಿಯನ್ನ ಕೋರ್ಟ್ ವಜಾಗೊಳಿಸಿದೆ. ಅಲ್ಲದೆ ಅರ್ಜಿದಾರರಿಗೂ ಕೂಡ ಸುಪ್ರೀಂ ಕೋರ್ಟ್ ಖಡಕ್ ಎಚ್ಚರಿಕೆಯನ್ನ ನೀಡಿದೆ. ಬ್ಯಾಲೆಟ್ ಪೇಪರ್ ಮತದಾನ ಮಾಡಬೇಕು ಎನ್ನುವಂತಹ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಇದರ ವಿಚಾರಣೆ ಸುಪ್ರೀಂ ಕೋರ್ಟ್ ಅಲ್ಲಿ ನಡೆದಿದೆ. ಇನ್ನು ಅರ್ಜಿಯನ್ನ ವಜಾಗೊಳಿಸಿ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶವೊಂದನ್ನ ನೀಡಿದೆ. ಕೆಎ ಪೌಲ್ ಸಲ್ಲಿಸಿದಂತಹ ಅರ್ಜಿ ವಿಚಾರಣೆಯನ್ನ ನಡೆಸಿದ್ರು. ಆದರೆ ಕೋರ್ಟ್ ಇಂತಹ ವಿಚಾರಗಳು ಇಲ್ಲಿ ಚರ್ಚೆ ಆಗೋದು ಸರಿಯಲ್ಲ, ನೀವು ಗೆದ್ದಾಗ ಮಾತ್ರ ಇವಿಎಂ ಬಗ್ಗೆ ಅನುಮಾನ ಯಾಕೆ ಬರಲ್ಲ ಅಂತ ಪ್ರಶ್ನೆ ಮಾಡಿದೆ. ಜೊತೆಯಲ್ಲಿ ಗೆದ್ದಾಗ ಇವಿಎಂ ಟ್ಯಾಪರಿಂಗ್ ಯಾಕೆ ಮಾಡಲಾಗುದಿಲ್ಲ, ಸೋತಾಗ ಮಾತ್ರ ಇವಿಎಂ ವಿಚಾರವಾಗಿ ಪ್ರಶ್ನೆಯನ್ನ ಮಾಡ್ತೀರಾ? ಈ ರೀತಿಯಾದಂತ ನಿಮ್ಮ ವಾದ ಸರಿನಾ? ಇದನ್ನ ಒಪ್ಪಿಕೊಳ್ಳಲು ಸಾಧ್ಯವೇ ಅಂತ ಸುಪ್ರೀಂ ಕೋರ್ಟ್ ಖಡಕ್ ಆಗಿ ಹೇಳಿದೆ. ಇನ್ನು ಈ ಅರ್ಜಿಯನ್ನ ತಿರಸ್ಕರಿಸ್ತೇವೆ ಅಂತ ಕೋರ್ಟ್ ಚಾಟಿ ಬೀಸಿದೆ. ಅಲ್ಲದೆ ಅರ್ಜಿದಾರ ಪೌಲ್ಗೂ ಕೂಡ ಎಚ್ಚರಿಕೆಯನ್ನ ನೀಡಿ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶವೊಂದನ್ನ ಕೊಟ್ಟಿದೆ. ಈ ರೀತಿಯಾದಂತಹ ಪ್ರಶ್ನೆಗಳಿಂದ ಜನರಿಗೆ ತಪ್ಪು ಸಂದೇಶ ನೀಡದಂತೆ ವಾರ್ನಿಂಗ್ ಅನ್ನ ಕೊಟ್ಟು ಬಿಟ್ಟಿದೆ. ಈ ಮೂಲಕವಾಗಿ ಕಾಂಗ್ರೆಸ್ಗೂ ಕೂಡ ಶಾಕ್ ಕೊಟ್ಟು ಬಿಟ್ಟಿದೆ ಸುಪ್ರೀಂ ಕೋರ್ಟ್ ನಿರ್ಧಾರ.